ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರ ಸ್ನಾನಕ್ಕೆ ಯಾವ ರೀತಿ ಆಯಿಲ್ ರೆಡಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೇನೆಲ್ಲ ಐಟಮ್ಸ್ ಹಾಕೋದು ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ನೀವು ಬಾಣಲೆ ಇಟ್ಟ ತಕ್ಷಣ ಅದಕ್ಕೆ ತೆಂಗಿನೆಣ್ಣೆ ಹಾಕಿದ್ದೇನೆ. ಇದು ನೋಡಿ, ಇದು ಕೆಂಪು ಬೇರು ಅಂತ ಹೇಳ್ತೇವೆ. ಇದಕ್ಕೆ ಮ್ಯಾಂಗ್ಳೂರ್ ಸ್ಪೈಸಸ್, ಇದರಲ್ಲಿ ನಮ್ಮ ಕಾಮನ್ ನೇಮ್ ಅಂದರೆ ತುಳುವಲ್ಲಿ ಐತಬಲ್ಲ ಅಂತ ಕರಿತೇವೆ. ಈ ವೆಬ್ಸೈಟಲ್ಲಿ ಕೂಡ ಸಿಗ್ತದೆ ನಿಮಗೆ ಮ್ಯಾಂಗ್ಳೂರ್ ಸ್ಪೈಸಸ್ ಇದರಲ್ಲಿ. ಹಾಗೆ ಆನ್ಲೈನ್ ಕೂಡ ಅವೈಲೇಬಲ್ ಇದೆ. ಆದರೆ ಈಗ ನಾನು ಚೆಕ್ ಮಾಡಿದಾಗ ಎಲ್ಲದರಲ್ಲೂ ಕೂಡ ಔಟ್ ಆಫ್ ಸ್ಟಾಕ್ ಅಂತೇಳಿ ತೋರಿಸ್ತದೆ. ಸೊ ಜನರಲಾಗಿ ಕನ್ನಡದಲ್ಲಿ ಕೆಂಪು ಬೇರಿನ ಹುಡಿ ಅಂತ ಕರಿತೇವೆ. ಸೊ ಇದು ಪೌಡ್ರಲ್ಲಿ ಕೂಡ ಸಿಗ್ತದೆ, ಹಾಗೆ ಆಯಿಲ್ ಕೂಡ ಸಿಗ್ತದೆ. ಇದು ನೋಡಿ, ರೆಡ್ ರೂಟ್ ಆಯಿಲ್ ಅಂತೇಳಿ ಈಗ ಸ್ಟಾಕ್ ಇಲ್ಲ ಅಂತ ತೋರಿಸ್ತಾ ಇದೆ. ಇದು ಆ್ಯಕ್ಚುಲಿ 140 ml-ಗೆ 140 ರೂಪೀಸ್ ಆಗ್ತದೆ. ಸೊ ನಾವು ಮನೆಯಲ್ಲಿ ಯಾವ ಥರ ರೆಡಿ ಮಾಡೋದು ಅಂತೇಳಿ ನಾನಿಲ್ಲಿ ತೋರಿಸ್ಕೊಡ್ತಿದ್ದೆ. ಇದು ಯೂಶ್ವಲ್ ಆಗಿ ಮ್ಯಾಂಗ್ಳೂರ್ ಸೈಡ್ ರೀಜನಲ್ಲಿ ಯೂಸ್ ಮಾಡ್ತಾರೆ. ಸೊ ಬೇರೆಯಲ್ಲಿ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಮ್ಯಾಂಗ್ಳೂರಿಯನ್ಸ್ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ. ಮಕ್ಕಳೆಲ್ಲ ಚೆನ್ನಾಗಿ ಬೆಳೀತಾರೆ, ಮೈಕಟ್ಟೆಲ್ಲ ಚೆನ್ನಾಗಿ ಬೆಳೀತದೆ ಅಂತೇಳಿ ಇದನ್ನು ಯೂಸ್ ಮಾಡುವಂಥದ್ದು. ಈ ಎಣ್ಣೆನ ಯೂಶ್ವಲ್ ಆಗಿ ಹುಟ್ಟಿದಾಗಿನಿಂದ ಒಂದು 6 ಮಂತ್ ತನಕನೂ ಈ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೋದು. ಸೊ ಈಸಿ ಇದೆ. ಆಯಿಲ್ ಜಸ್ಟ್ ಬಿಸಿ ಆದ ತಕ್ಷಣ ಇದಕ್ಕೆ 1 ಸ್ಪೂನ್ ಹಾಕಿದ್ದೇನೆ. ಇಲ್ಲಿ ನಾನೊಂದು 250 ml-ಗೆ ಬೇಕಾದಷ್ಟು ಪ್ರಿಪೇರ್ ಮಾಡೋದನ್ನು ತೋರಿಸ್ತಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಚಹಾ ಹುಡಿಯನ್ನು ಹಾಕಬೇಕು. ಇದು ಚಹಾ ಹುಡಿಯಿಂದ ಕಲರ್ ಬರುವಂಥದ್ದಲ್ಲ, ಈ ಬೇರಿನಿಂದಲೇ ಕಲರ್ ಬರುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಚಹಾ ಹುಡಿ ಹಾಕಿದ ತಕ್ಷಣವೇ ಆಫ್ ಮಾಡಿಬಿಡ್ಬೇಕು ಇಮಿಡಿಯೇಟ್. ಸೊ ಇದೇನು ಆಯಿಲ್ ಕುದಿಲಿಕ್ಕಿಲ್ಲ, ಏನಿಲ್ಲ. ಅದಾದ ತಕ್ಷಣ ನೋಡಿ ಈ ಥರ ಸಿಗ್ತದೆ ನಿಮಗೆ. ಇದನ್ನು ನೀಟಾಗಿ ಬಟ್ಟೆಯಲ್ಲಿ ಸೋಸ್ಕೋಬೇಕು. ಸೊ ಈ ಬೇರೆ ಏನು ಸಿಗ್ತದಲ್ಲ ಒರಿಜಿನಲ್ ಆಗಿ, ಅದನ್ನು ಹೊರಗಿನ ತೊಗಟೆಯನ್ನು ಚೆನ್ನಾಗಿ ಹೊರಗೆ ತೆಗೆದು ಆಮೇಲೆ ಕುಟ್ಟಿ ಪುಡಿ ಮಾಡಿ ಈಗ ಆಯಿಲಿಗೆ ಹಾಕುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ನಾನು ರೆಡಿ ಮಾಡಿಟ್ಟಿರುವಂತಹ ಆಯಿಲ್. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.